ನಮಸ್ಕಾರ. ನನ್ನ ಹೆಸರು ರೋಹನ್ ಭರತ್ಚಂದ್ರ. ಇವತ್ತಿನ ಬ್ರೇಕಿಂಗ್ ನ್ಯೂಸಿಗೆ ಸ್ವಾಗತ. ಇದು ನಮ್ಮ ದೇಶದ ಫೈನಾನ್ಸ್ ಹಾಗೂ ಎಕನಾಮಿಕ್ ನ್ಯೂಸ್. ನ್ಯೂಸ್ ನಂಬರ್ 1. ನೆಸ್ಲೆ ಟು ಇನ್ವೆಸ್ಟ್ 5,000 crores ಇನ್ ಇಂಡಿಯಾ. ನೆಸ್ಲೆ ವರ್ಲ್ಡ್ಸ್ ಲಾರ್ಜೆಸ್ಟ್ ಫುಡ್ ಕಂಪ್ನಿ. ಅವರು 5,000 ಕೋಟಿ ಇಂಡಿಯಾದಲ್ಲಿ ಇನ್ವೆಸ್ಟ್ ಮಾಡ್ತಾರೆ ಅಂತ ಹೇಳಿದ್ದಾರೆ 2025 ಅಷ್ಟರೊಳಗೆ ಫ್ಯಾಕ್ಟ್ರಿ ಮತ್ತು ರಿಸರ್ಚ್ ಸೆಂಟರ್ಸನ್ನು ಡೆವಲಪ್ ಮಾಡಲಿಕ್ಕೆ. ಇಂಡಿಯಾ ಒನ್ ಆಫ್ ದ ಫಾಸ್ಟೆಸ್ಟ್ ಗ್ರೋಯಿಂಗ್ ಎಕಾನಮೀಸ್. ಹಾಗೂ ನೆಸ್ಲೆಗೆ ಏನು ಅನಿಸುತ್ತೆ ಅಂದರೆ ನಮ್ಮ ಗ್ರೋತ್ ಜೊತೆಗೆ ಅವರ ಕಂಪ್ನಿ ಗ್ರೋತು ಚೆನ್ನಾಗಾಗಲಿ ಅಂತ. ಗ್ಲೋಬಲಿ ಎಕಾನಮಿ ಅಷ್ಟು ಚೆನ್ನಾಗಿಲ್ಲ, ಸೊ ಅದಕ್ಕೋಸ್ಕರನೇ ನೆಸ್ಲೆಗೆ ಅನಿಸುತ್ತೆ ಇಂಡಿಯಾದಲ್ಲಿ ಜಾಸ್ತಿ ಫೋಕಸ್ ಮಾಡಿದ್ರೆ ಒಳ್ಳೆಯದಾಗತ್ತೆ ಅಂತ. ಈ ಫ್ರೆಶ್ ಇನ್ವೆಸ್ಟ್ಮೆಂಟ್ಸಿಂದ ಅವರಿಗೆ HUL, ITC, ಟಾಟಾ ಕನ್ಸ್ಯೂಮರ್ ಪ್ರಾಡಕ್ಟ್ಸ್ ಈ ಥರ ಕಂಪ್ನಿ ಜೊತೆಗೆ ಕಂಪೀಟ್ ಮಾಡೋಕ್ಕಾಗತ್ತೆ. ನ್ಯೂಸ್ ನಂಬರ್ 2. 5 crore IT ರಿಟರ್ನ್ಸ್ ಫೈಲ್ಡ್ ಸೋ ಫಾರ್. ಜುಲೈ 27 ಎಂಡಿಂಗ್ ಅಷ್ಟರೊಳಗೆ 5.03 ಕೋಟಿ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ಸ್ ಫೈಲ್ ಆಗಿತ್ತು ಫೈನಾನ್ಷಿಯಲ್ ಇಯರ್ 2022-23ಗೆ. ಅದರಲ್ಲಿ 4.46 ITRs ವೆರಿಫೈ ಆಗಿದೆ. ಈ ವೆರಿಫಿಕೇಷನ್ ಮಾಡಲೇಬೇಕು, ಬರೀ ಫೈಲ್ ಮಾಡಿದರೆ ಸಾಕಾಗೋದಿಲ್ಲ. ಸೊ ವೆರಿಫಿಕೇಷನು 88% ರಿಟರ್ನ್ಸ್ ಮಾಡಿದ್ದಾರೆ ಆಲ್ರೆಡಿ. ಹಾಗೂ ಆ ITR ಫೈಲ್ ಆಗಿದ್ರಲ್ಲಿ ಮೆಜಾರಿಟಿ ಆಲ್ರೆಡಿ ಪ್ರೊಸೆಸ್ಸು ಆಗಿಬಿಟ್ಟಿದೆ. 31 ಜುಲೈ ಮಂಡೇ ಡ್ಯೂ ಡೇಟು IT ಫೈಲ್ ಮಾಡಲಿಕ್ಕೆ ವಿತೌಟ್ ಲೇಟ್ ಫೈಲಿಂಗ್ ಫೀಸು. ಅಕಸ್ಮಾತ್ ಅದಾದಮೇಲೆ ನೀವು ಫೈಲ್ ಮಾಡಿದರೆ ಆವಾಗ 5,000 ಪೆನಲ್ಟಿ ಕಟ್ಟಬೇಕಾಗುತ್ತೆ. ಸೊ ಇಲ್ಲಿವರೆಗೆ ನೀವು ಇನ್ನೂ ರಿಟರ್ನ್ಸ್ ಫೈಲ್ ಮಾಡಿಲ್ಲ ಅಂದರೆ ಇಮಿಡಿಯೇಟಾಗಿ ಮಾಡಿ. ಯಾಕಂದರೆ ಲಾಸ್ಟ್ ಮಿನಿಟು ಕೆಲಸದ ವೆಬ್ಸೈಟು ಕೆಲಸ ಮಾಡೋದಿಲ್ಲ, ಆವಾಗ ನಿಮಗೆ ಮಾಡಲಿಕ್ಕೆ ಆಗದೆ ಇರ್ಬೋದು. ನ್ಯೂಸ್ ನಂಬರ್ 3. ವೇದಾಂತ ಟು ಲಾಂಚ್ ಫಸ್ಟ್ ಮೇಡ್ ಇನ್ ಇಂಡಿಯಾ ಚಿಪ್. ವೇದಾಂತ ಚೀಫು ಅನಿಲ್ ಅಗರ್ವಾಲ್ ಅವರು ಹೇಳಿದ್ದಾರೆ, ಫಸ್ಟ್ ಮೇಡ್ ಇನ್ ಇಂಡಿಯಾ ಸೆಮಿಕಂಡಕ್ಟರ್ ಚಿಪ್ಸು ಅವರ ಫ್ಯಾಕ್ಟ್ರಿಯಲ್ಲಿ ಲಾಂಚ್ ಮಾಡ್ತಾರೆ, ರೋಲ್ ಔಟ್ ಮಾಡ್ತಾರೆ ನೆಕ್ಸ್ಟ್ 2.5 ಇಯರ್ಸಲ್ಲಿ ಅಂತ. ಅವ್ರಿಗೆ ಆಲ್ರೆಡಿ ಒಂದು ಟೆಕ್ನಾಲಜಿ ಪಾರ್ಟ್ನರು ಸಿಕ್ಕಿದ್ದಾರೆ. ವೇದಾಂತ ಅವರಿಗೆ ಸುಮಾರು ಪ್ರಾಬ್ಲಮ್ಸ್ ಬಂತು ಈ ಬಿಸ್ನೆಸ್ಸಲ್ಲಿ. ಯಾಕಂದರೆ ಸ್ಟಾರ್ಟಿಂಗಲ್ಲಿ ಗೌರ್ಮೆಂಟದು ಕರೆಕ್ಟಾಗಿ ಪರ್ಮಿಷನ್ ಸಿಕ್ಕಿಲ್ಲ. ಅದಾದಮೇಲೆ ಅವರೊಂದು ಜಾಯಿಂಟ್ ವೆಂಚರ್ ಮಾಡಿದರು ಫಾಕ್ಸ್ಕಾನ್ ಜೊತೆಗೆ. ಇದೊಂದು ಫೇಮಸ್ ಆ್ಯಪಲ್ ಸಪ್ಲೈಯರ್ ಕಂಪ್ನಿ. ಅವ್ರ ಜೊತೆಗೂ ಆ ಪಾರ್ಟ್ನರ್ಶಿಪ್ ಎಂಡ್ ಮಾಡಬೇಕಾಯಿತು, ಯಾಕಂದರೆ ಕೆಲವು ಡಿಸ್ಅಗ್ರಿಮೆಂಟ್ಸ್ ಇತ್ತು. ಈಗ ಅವರು ಇನ್ನೊಂದು ಟೆಕ್ನಾಲಜಿ ಪಾರ್ಟ್ನರ್ ಜೊತೆಗೆ ಈ ಸೆಮಿಕಂಡಕ್ಟರ್ ಚಿಪ್ಸನ್ನು ಮ್ಯಾನುಫ್ಯಾಕ್ಚರ್ ಮಾಡ್ತು ಅಂತ ಹೇಳಿದ್ದಾರೆ. ಅವರ ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಫಸ್ಟ್ ಫೇಸಲ್ಲಿ 41,000 ಕೋಟಿ ಇರುತ್ತೆ ಅಂತ ಹೇಳಿದ್ದಾರೆ. ನ್ಯೂಸ್ ನಂಬರ್ 4. ರ್ಯಾಪಿಡ್ ನ್ಯೂಸು. ಇಂಡಿಯನ್ ಗೌರ್ಮೆಂಟು ಪ್ಲ್ಯಾನ್ ಮಾಡ್ತಾ ಇದ್ದಾರೆ ಫ್ಯೂಚರಲ್ಲಿ ಇಂಡಿಯನ್ ಕಂಪ್ನೀಸು ಡೈರೆಕ್ಟಾಗಿ ಫಾರಿನ್ ಸ್ಟಾಕ್ ಎಕ್ಸ್ಚೇಂಜಸಲ್ಲಿ ಲಿಸ್ಟ್ ಆಗ್ಬೋದಂತ. ಇದರಿಂದ ಏನಾಗುತ್ತೆ, ಇಂಡಿಯನ್ ಕಂಪ್ನೀಸ್ಗೆ ಫಾರಿನ್ ಇನ್ವೆಸ್ಟರ್ಸಿಂದ ಡೈರೆಕ್ಟಾಗಿ ದುಡ್ಡು ತಗೋಬೋದು. ಹೊಸ TCS CEO ಅವರು ಆಪರೇಟಿಂಗ್ ಸ್ಟ್ರಕ್ಚರ್ನ ಚೇಂಜ್ ಮಾಡಿದ್ದಾರೆ ಕಂಪ್ನಿಯಲ್ಲಿ. ಹಾಗೂ ಈಗ ಇಂಡಸ್ಟ್ರಿ ಪ್ರಕಾರ ಅಥವಾ ಸೆಕ್ಟರ್ ಪ್ರಕಾರ ಈಚ್ ಪರ್ಟಿಕ್ಯುಲರ್ ಡಿವಿಷನನ್ನು ಸೆಪ್ರೇಟ್ ಮಾಡಿದರು. ಮುಂಚೆ ಬೇರೆ ಥರ ಅದನ್ನು ಸ್ಟ್ರಕ್ಚರ್ ಮಾಡಿದರು. ಇದು ಇವತ್ತಿನ ಬ್ರೇಕಿಂಗ್ ನ್ಯೂಸು. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಪ್ರೆಸ್ ಮಾಡಿ, ಹಾಗೂ ವಿಡಿಯೋ ನಿಮ್ಮೆಲ್ಲ ಫ್ರೆಂಡ್ಸ್ಗೂ ಕಳಿಸ್ಕೊಡಿ. ಈ ವಿಡಿಯೋ ಚೆನ್ನಾಗಿದ್ರೆ ಗುಡ್ ಅಂತ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ನಮಸ್ಕಾರ.